ಟ್ರೀಟ್ಮೆಂಟ್ ಅನ್ನೋದು ಇಟ್ ಡಸಂಟ್ ಎಂಡ್ ವಿತ್ ಫಾರ್ ಎಕ್ಸಾಂಪಲ್ ನೀವು ಸರ್ಜರಿ ಸಜೆಸ್ಟ್ ಮಾಡಿದರೆ ಸರ್ಜರಿ ಅಥವಾ ಮೆಡಿಕೇಶನ್ ಸಜೆಸ್ಟ್ ಮಾಡಿದರೆ ಮೆಡಿಕೇಶನ್ ಅಲ್ವಾ. ಕೆಲವೊಂದ್ಸಲ ರಿಹ್ಯಾಬಿಲಿಟೇಷನು ಬೇಕಾಗತ್ತಾ? ರಿಹ್ಯಾಬಿಲಿಟೇಷನ್ ಅಂತಂದರೆ ಯಾವ ಮಟ್ಟಕ್ಕೆ ಅದ್ರ ತೊಂದರೆ ಆಗಿದೆ. ಇವಾಗ ಫಾರ್ ಎಕ್ಸಾಂಪಲ್ ಬ್ರೈನ್ ಇನ್ಫೆಕ್ಷನ್ ಆಗಿದೆ, ಕೋಮಾಗಿ ಹೋಗಿರ್ತಾರೆ, ಜ್ಞಾನ ಇರೋದಿಲ್ಲ, ಅಥವಾ ಬ್ರೈನ್ ಇನ್ಫೆಕ್ಷನ್ ಆಗಿರುತ್ತೆ, ಒಂದು ಸೈಡ್ ಕೈ ಕಾಲಿನ ವೀಕ್ನೆಸ್ ಆಗಿರುತ್ತೆ, ಬ್ರೈನ್ ಇನ್ಫೆಕ್ಷನ್ ಆಗಿ ಸ್ಟ್ರೋಕ್ ಆಗುತ್ತೆ, ಬ್ರೈನಿನ ಒಂದು ಭಾಗ ಕೆಲಸ ಮಾಡಲ್ಲ, ಬ್ರೈನ್ ಇನ್ಫೆಕ್ಷನ್ ಆಗಿ ಬ್ರೈನಿನ ಕೆಲವೊಂದಷ್ಟು ಭಾಗ ನಿರ್ದಿಷ್ಟವಾಗಿ ಕೆಲಸ ಮಾಡಲ್ಲ, ಅಥವಾ ಬ್ರೈನ್ ಇನ್ಫೆಕ್ಷನ್ ಆಗಿ ಫಿಟ್ಸ್ ಬರ್ತಾ ಇರುತ್ತೆ, ಬ್ರೈನ್ ಇನ್ಫೆಕ್ಷನ್ ಆಗಿ ಚಿಕ್ಕ ಮಕ್ಕಳಲ್ಲಿ ಈ ಥರ TB ಎಲ್ಲ ಆಯಿತು ಅಂತಂದರೆ ನೀರು ಕಟ್ಕೊಂಡು ಅದರಿಂದ ಬೆಳವಣಿಗೆ ನಿಧಾನ ಆಗ್ಬೋದು, ಅಥವಾ ಮಗುವಿನ ಬುದ್ಧಿಮತ್ತತೆ ಕಮ್ಮಿ ಇರ್ಬೋದು. ಸೊ ಈ ಎಲ್ಲ ಥರ ಬೇರೆ ಬೇರೆ ಸಿಚುವೇಶನ್ಸ್ ಇದೆ. ಬ್ರೈನ್ ಇನ್ಫೆಕ್ಷನ್ ಅಂತಂದರೆ ಜ್ವರ ಬರುತ್ತೆ, ಇದೇ ಆಗುತ್ತೆ ಅಂತಲ್ಲ, ಅದ್ರ ಪ್ರೆಸೆಂಟೇಷನ್ ಏನು ಬೇಕಾದ್ರೂ ಇರಬಹುದು. ಅದ್ರ ಪ್ರಕಾರ ರಿಹ್ಯಾಬಿಲಿಟೇಷನ್ ಡಿಪೇರ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕೋಮಾದಲ್ಲಿ ಇರ್ತಾರೆ ಅಂತಂದರೆ ಅವ್ರದ್ದೇ ಆದ ಕೇರ್ ಬೇಕು, ಕರೆಕ್ಟಾಗಿ ಫಿಸಿಯೋಥೆರಪಿ ಮಾಡಬೇಕು, ಅವ್ರ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ ಪೌಷ್ಟಿಕಾಂಶ ಹೇಗಿದೆ ಅಂತ ನೋಡ್ಕೋಬೇಕು, ಅವ್ರಿಗೆ ಕರೆಕ್ಟಾಗಿರೋ ಫಿಸಿಯೋಥೆರಪಿ ಎಕ್ಸಸೈಸ್ ಮಾಡಬೇಕು, ವಾಪಸ್ ಅವ್ರಿಗೆ ಜ್ಞಾನ ಬರೋ ತನಕ ಅವರನ್ನು ಚೆನ್ನಾಗಿ ನೋಡಿಕೊಂಡು ನಿಧಾನಕ್ಕೆ ಅವರನ್ನು ಹೊರಗೆ ಕರ್ಕೊಂಬರ್ಬೇಕಾಗಿ ಬರುತ್ತೆ. ಒಂದು ಸೈಡ್ ಕೈಕಾಲು ಕೆಲಸ ಮಾಡ್ತಿಲ್ಲ ಅಂದರೆ ಫಿಸಿಯೋಥೆರಪಿ ಬೇಕಾಗತ್ತೆ, ಎಕ್ಸಸೈಸ್ ಮಾಡಬೇಕಾಗಿ ಬರುತ್ತೆ. ವರ್ಕ್ ಪ್ಲೇಸಲ್ಲಿ ರಿಹ್ಯಾಬಿಲಿಟೇಷನ್ ಇರುತ್ತೆ, ಅವ್ರನ್ನ ಕರೆಕ್ಟಾಗಿ ಕರೆಕ್ಟಾಗಿ ಅವ್ರ ಕೈಲಿ ಮಾಡೋವಂಥ ಕೆಲಸಕ್ಕೆ ಮಾತ್ರ ಅವ್ರನ್ನ ನಿಯೋಜಿಸಿ ಆ ಕೆಲಸ ಮಾಡಿಸೋವಂಥ ಒಂದು ಕಾರ್ಯಕ್ರಮ ಇರುತ್ತೆ. ಮಕ್ಕಳಲ್ಲಾಯಿತು, ಕೊಲಾಸ್ಟಿಕ್ ಪರ್ಫಾರ್ಮೆನ್ಸ್ ಕಮ್ಮಿ ಆಗಿದೆ, ಸ್ಕೂಲಲ್ಲಿ ಕೋಪಪ್ ಮಾಡೋಕ್ಕಾಗ್ತಾ ಇಲ್ಲ ಮಗುಗೆ ಬಿಕಾಸ್ ಆಫ್ ಇನ್ಫೆಕ್ಷನ್ ಆಗಿ, ಮಿಡಲಿನ ಕೆಲಸ ಒಂದು ಸ್ವಲ್ಪ ನಿಧಾನ ಆಗಿದೆ ಅಂದರೆ, ಸೊ ಆ ಆಯಾಮದಲ್ಲಿ ನಾವೇನು ಅನ್ಕೋತೀವಿ ರಿಹ್ಯಾಬಿಲಿಟೇಷನ್ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡೋದು, ಒಂದು ಸ್ವಲ್ಪ ಅವ್ರಿಗೆ ಒಂದು ವಾಕಿಂಗ್ ಸ್ಟಿಕ್ ಕೊಟ್ಟು ನಡೆಸೋದು, ಒಂದು ಸ್ವಲ್ಪ ಇದು ಮಾಡಿಸೋದು ಅಂತ. ರಿಹ್ಯಾಬಿಲಿಟೇಷನ್ ಅನ್ನೋದು ತುಂಬ ದೊಡ್ಡ ಆಯಾಮ. ಅದು ವರ್ಕ್ ಪ್ಲೇಸಲ್ಲಾಗಲಿ, ಮನೆಯಲ್ಲಾಗಲಿ, ಸ್ಕೂಲಲ್ಲಾಗಲಿ, ಹೊರಗಡೆ ಕೆಲಸದಲ್ಲಾಗಲಿ ತುಂಬ ಬೇರೆ ಬೇರೆ ಇರುತ್ತೆ. ಸೊ ಆಯಾ ಒಂದು ಇನ್ಫೆಕ್ಷನ್ನು ಆ ಪೇಷಂಟಿಗೆ ಯಾವ ರೀತಿ ಅಫೆಕ್ಟ್ ಆಗಿದೆ ಅಂತ ನೋಡಿಕೊಂಡು ಅದ್ರ ಪ್ರಕಾರ ಅವ್ರನ್ನ ಹೇಗಾದರೂ ಮೇನ್ ಸ್ಟ್ರೀಮ್ ಸೊಸೈಟಿಗೆ ವಾಪಸ್ ಕರ್ಕೊಂಬರೋದು ರಿಹ್ಯಾಬಿಲಿಟೇಷನ್ ಉದ್ದೇಶ. ಸೊ ಎಲ್ರಿಗೂ ಬೇಕಾಗೇ ಆಗತ್ತದು. ಓಕೆ.